ಒಂದು ದಿನದ ಪೂಜೆಯಿಂದ 1000 ವರ್ಷದ ಫಲ. ಪರಮ ಕರುಣಾಮಯಿಯಾದ ಭಗವಾನ್ ಶ್ರೀ ವಿಷ್ಣುವು ಮನುಷ್ಯರ ಮೇಲೆ ತೋರಿದ ಅಪಾರ ಅನುಗ್ರಹದ ಫಲವೇ ಧನುರ್ಮಾಸದ ಆಚರಣೆ. ಸಾವಿರಾರು ವರ್ಷಗಳ ಕಾಲ ನಿರಂತರ ಭಗವಂತನ ಪೂಜೆ ಮಾಡುವುದು ಮನುಷ್ಯನ ಅಲ್ಪಾಯುಷ್ಯದಲ್ಲಿ ಅಸಾಧ್ಯವಾದ ಕಾರ್ಯ. ಆದರೆ ನಮ್ಮ ಶಾಸ್ತ್ರಗಳು ಈ ಅಸಾಧ್ಯವಾದ ಫಲವನ್ನು ಕೇವಲ 1 ತಿಂಗಳ ಕಾಲದ ಆಚರಣೆಯ ಮೂಲಕ, ಅದು ಪ್ರತಿದಿನ ಕೇವಲ 1 ದಿನದ ಪೂಜೆಯಿಂದಲೇ ಪಡೆಯಬಹುದೆಂದು ಘೋಷಿಸಿವೆ. ಭಗವಂತನು ಮನುಷ್ಯನಿಗೆ ನೀಡಿದ ಇಂತಹ ಕಾರುಣ್ಯದ ಅವಕಾಶವನ್ನು ಬಳಸಿಕೊಳ್ಳುವ ವಿಧಾನವೇ ಧನುರ್ಮಾಸದ ವ್ರತ. ಈ ಅನನ್ಯ ಫಲಕ್ಕೆ ಶಾಸ್ತ್ರವು ನೀಡುವ ಆಧಾರವು ಅತ್ಯಂತ ಸ್ಪಷ್ಟವಾಗಿದೆ. ಸಹಸ್ರಾಬ್ಧಾರ್ಚನ ಫಲಂ ದಿನೇ ನೈಕೇನ ಲಭ್ಯತೆ, ಅಂದರೆ 1000 ವರ್ಷಗಳ ಪೂಜೆಯ ಫಲವು ಒಂದೇ ದಿನದಲ್ಲಿ ಲಭಿಸುತ್ತದೆ ಎಂದು. ಇದರ ಪೂರ್ಣ ಫಲಪ್ರಾಪ್ತಿಗಾಗಿ ಆಚರಣೆಯ ಸೂಕ್ಷ್ಮಗಳನ್ನು ಅರಿತುಕೊಳ್ಳುವುದು ಅತ್ಯಗತ್ಯ. ಕೇವಲ ಪೂಜೆಯನ್ನು ಮಾಡಿದರೆ ಸಾಲದು. ಶಾಸ್ತ್ರ ವಿಧಿಸಿದ ನಿಖರವಾದ ಸಮಯ, ನಿಯಮ ಮತ್ತು ಸಮರ್ಪಣಾ ಭಾವವನ್ನು ಅನುಸರಿಸಿದಾಗ ಮಾತ್ರ ಈ ಅಸಾಮಾನ್ಯ ಫಲವು ಪ್ರಾಪ್ತವಾಗುತ್ತದೆ. ಹಾಗಾಗಿ ಧನುರ್ಮಾಸದ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋ ಎಳೆ ಎಳೆಯಾಗಿ ಬಿಡಿಸುತ್ತಾ ಸಾಗುವುದರಿಂದ ವಿಡಿಯೋ ಅಂತ್ಯದವರೆಗೂ ನೋಡಿ. ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ಬನ್ನಿ ಮೊದಲಿಗೆ ಧನುರ್ಮಾಸದ ಹಿನ್ನೆಲೆ ತಿಳಿಯೋಣ. ವಿಷ್ಣುವಿನ ಪ್ರೀತಿಯ ಧನುರ್ಮಾಸವು ಹಿಂದೂ ಸಂಪ್ರದಾಯದಲ್ಲಿ, ಅದರಲ್ಲೂ ವಿಶೇಷವಾಗಿ ವೈಷ್ಣವ ಪರಂಪರೆಯಲ್ಲಿ ಅತ್ಯಂತ ಮಂಗಳಕರ ಮಾಸವೆಂದು ಪರಿಗಣಿಸಲಾಗಿದೆ. ಈ ಮಾಸವು ಸೌರಮಾನ ಪಂಚಾಂಗವನ್ನು ಆಧರಿಸಿದೆ. ಸೌರಮಂಡಲದ ರಾಜನಾದ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ಕಾಲವೇ ಧನುರ್ಮಾಸ ಎಂದು ಕರೆಯಲಾಗುತ್ತದೆ. ಈ ಮಾಸವು ಸಾಮಾನ್ಯವಾಗಿ ಡಿಸೆಂಬರ್ ಮಧ್ಯಭಾಗದಿಂದ ಜನವರಿ ಮಧ್ಯದವರೆಗೆ ಇರುತ್ತದೆ ಮತ್ತು ಮಕರ ಸಂಕ್ರಾಂತಿಯೆಂದು ಕೊನೆಗೊಳ್ಳುತ್ತದೆ. ಈ ಮಾಸದ ಮಹಿಮೆಯನ್ನು ಅರಿತುಕೊಳ್ಳಲು ಭಗವದ್ಗೀತೆಯ ವಚನವನ್ನು ಸ್ಮರಿಸಬೇಕು. ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮಾಸಾನಾಂ ಮಾರ್ಗಶಿರೋಹಂ ಎಂದಿದ್ದಾನೆ. ಅದರ ಅರ್ಥ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸವಾಗಿದ್ದೇನೆ ಎಂದು. ಧನುರ್ಮಾಸವು ಸೌರಮಾನಕ್ಕೆ ಅನುಗುಣವಾಗಿದ್ದರೂ ಚಾಂದ್ರಮಾನದ ಮಾಸದಲ್ಲಿ ಮಾರ್ಗಶಿರ ಅಥವಾ ಮಾರ್ಗಳಿ ಬರುವುದರಿಂದ ಇದು ದೈವಿಕ ಪ್ರಾಮುಖ್ಯತೆಯ ಸರ್ವೋತ್ಕೃಷ್ಟ ಕಾಲವಾಗಿದೆ. ಈ ಮಾಸಕ್ಕೆ ಧನುರ್ಮಾಸ ಎಂಬ ಹೆಸರು ಬಂದಿರುವುದು ಸೂರ್ಯನ ಸಂಕ್ರಮಣದಿಂದ. ಧನಸ್ಸು ಎಂದರೆ ಬಿಲ್ಲು. ಇದೇ ಅರ್ಥ ನೀಡುವ ಇತರ ಹೆಸರುಗಳೆಂದರೆ ಛಾಪಾಮಾಸ, ಕೋದಂಡ ಮಾಸ ಮತ್ತು ಕರ್ಮುಕ ಮಾಸ. ಇನ್ನು ಈ ಧನುರ್ಮಾಸವನ್ನು ಶೂನ್ಯ ಮಾಸ ಎಂದು ಬಗೆಯುವ ಆಧ್ಯಾತ್ಮಿಕ ಆದ್ಯತೆಯ ಕೆಲವು ಪ್ರದೇಶಗಳಲ್ಲಿ ಧನುರ್ಮಾಸದ ಕಾಲವನ್ನು ಲೌಕಿಕ ಕಾರ್ಯಗಳಿಗೆ ಅಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಮದುವೆ, ಗೃಹಪ್ರವೇಶ ಮುಂತಾದ ಮಂಗಳ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡುವುದಿಲ್ಲ. ಹಾಗಾಗಿ ಇದನ್ನು ಶೂನ್ಯ ಮಾಸ ಎಂದು ಕರೆಯಲಾಗುತ್ತದೆ. ಆದರೆ ಈ ಅಭಿಪ್ರಾಯವು ಮಾಸದ ಅಶುಭತೆಯಿಂದ ಬಂದಿದ್ದಲ್ಲ, ಬದಲಾಗಿ ಅದರ ಅತ್ಯುನ್ನತ ಆಧ್ಯಾತ್ಮಿಕ ಪ್ರಾಮುಖ್ಯತೆಯಿಂದ ಬಂದಿದೆ. ಶಾಸ್ತ್ರದ ಉದ್ದೇಶವೇನೆಂದರೆ ಭಕ್ತರು ತಮ್ಮ ಸಂಪೂರ್ಣ ಗಮನವನ್ನು ಈ ಮಾಸದ ಪ್ರಧಾನ ಆಚರಣೆ, ಅಂದರೆ ಬ್ರಾಹ್ಮಿ ಮುಹೂರ್ತದ ವಿಷ್ಣು ಪೂಜೆಯ ಮೇಲೆ ಕೇಂದ್ರೀಕರಿಸಬೇಕು. ಲೌಕಿಕ ಕಾರ್ಯಗಳು ಈ ಅಮೂಲ್ಯವಾದ ದೈವಿಕ ಸಮಯದಿಂದ ವಿಚಲಿತಗೊಳಿಸಬಾರದು ಎಂಬ ಕಾರಣಕ್ಕಾಗಿ ಲೌಕಿಕ ಮಂಗಳ ಕಾರ್ಯಗಳನ್ನು ನಿಷಿದ್ಧವೆಂದು ಪರಿಗಣಿಸಲಾಗಿದೆ. ಹೀಗಾಗಿ ಧನುರ್ಮಾಸವು ಭಗವಂತನ ಆರಾಧನೆಗೆ ಮಾತ್ರ ಮೀಸಲಾದ ಶ್ರೇಷ್ಠ ಕಾಲವಾಗಿದೆ. ಸ್ನೇಹಿತರೆ, ಇದು ದೇವತೆಗಳ ಅರುಣೋದಯದ ಕಾಲ. ಪೂರ್ಣ ಫಲಪ್ರಾಪ್ತಿಯ ನಿಖರ ನಿಯಮಪೂರ್ಣ ಫಲವನ್ನು ಪಡೆಯಲು ಕಾಲಶುದ್ಧಿ, ಅಂದರೆ ಸಮಯದ ನಿಖರತೆಯೇ ಪ್ರಧಾನ. ಇದು ಧನುರ್ಮಾಸದ ಪೂಜೆಯ ಅತ್ಯಂತ ನಿರ್ಣಾಯಕ ಅಂಶವಾಗಿದೆ. ಇದಕ್ಕಾಗಿ ಕಾಲಮಾನದ ರಹಸ್ಯ ತಿಳಿಯಲೇಬೇಕು. ದೇವತೆಗಳ ರಾತ್ರಿ ಮತ್ತು ಬ್ರಾಹ್ಮಿ ಮುಹೂರ್ತದ ಹಿಂದೂ ಧರ್ಮದ ಕಾಲಗಣನೆಯ ಪ್ರಕಾರ 6 ತಿಂಗಳ ದಕ್ಷಿಣಾಯನವು ಆಷಾಢದಿಂದ ಮಕರ ಸಂಕ್ರಾಂತಿಯವರೆಗೆ ಇದ್ದರೆ ಇದು ದೇವತೆಗಳಿಗೆ ರಾತ್ರಿಯ ಕಾಲವಾಗಿರುತ್ತದೆ. ಉತ್ತರಾಯಣವು ಸಂಕ್ರಾಂತಿಯಿಂದ 6 ತಿಂಗಳು ಹಗಲಿನ ಕಾಲವಾಗಿರುತ್ತದೆ. ಹಾಗಾಗಿ ಧನುರ್ಮಾಸವು ದಕ್ಷಿಣಾಯನದ ಕೊನೆಯ ಮಾಸ, ಅಂದರೆ ಇದು ದೇವತೆಗಳ ರಾತ್ರಿ ಮುಗಿದು ಅವರು ನಿದ್ದೆಯಿಂದ ಏಳುವ ಸಮಯ. ಈ ಶುಭ ಕಾಲವನ್ನು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಅರುಣೋದಯದ ಕಾಲ ಎಂದು ಕರೆಯಲಾಗುತ್ತದೆ. ಈ ಕಾಲದಲ್ಲಿ ದೇವತೆಗಳು ಪ್ರತಿದಿನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಹಾಗಾಗಿ ಮನುಷ್ಯರಾದ ನಾವು ದೇವತೆಗಳು ಪೂಜೆ ಸಲ್ಲಿಸುವ ಅದೇ ಸಮಯದಲ್ಲಿ, ಅದೇ ಮುಹೂರ್ತದಲ್ಲಿ ಭಗವಂತನನ್ನು ಆರಾಧಿಸಿದರೆ ದೇವತೆಗಳಿಗೂ ಮತ್ತು ಭಗವಂತನಿಗೂ ಏಕಕಾಲದಲ್ಲಿ ನಮ್ಮ ಭಕ್ತಿಯು ತಲುಪುತ್ತದೆ. ಈ ಕಾಲದ ಶ್ರೇಷ್ಠತೆಯಿಂದಾಗಿಯೇ
ಪೂಜೆಯ ಫಲವು 1000 ಪಟ್ಟು ಹೆಚ್ಚಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಪೂರ್ಣ ಫಲದ ಪ್ರಾಪ್ತಿಗೆ ಪೂಜೆಯ ನಿಖರವಾದ ಸಮಯ ಪಾಲನೆ ಅನಿವಾರ್ಯ. ಪೂಜೆಯನ್ನು ಅರುಣೋದಯಕ್ಕೂ 4 ಗಳಿಗೆ ಮುನ್ನವೇ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭಿಸಿ ಸೂರ್ಯೋದಯಕ್ಕೂ ಮೊದಲೇ ಮುಗಿಸಬೇಕು. ಅಂದರೆ ಸೂರ್ಯೋದಯಕ್ಕೆ ಮೊದಲು 2 ಗಂಟೆಗಳ ಮೊದಲು ಬೆಳಗ್ಗೆ ಸುಮಾರು 3:30ರಿಂದ 5:30 ನಡುವೆ ಪೂಜೆಯನ್ನು ಆರಂಭಿಸುವುದು ಅತ್ಯಂತ ಶ್ರೇಷ್ಠ. ಫಲಾಪೇಕ್ಷೆಯ ಅಥವಾ ಲಭ್ಯತೆಯ ಆಧಾರದ ಪ್ರಕಾರ ಈ ಪೂಜಾ ಕಾಲವನ್ನು 3 ವಿಧವಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಶ್ರೇಷ್ಠ ಫಲ ಪಡೆಯಲು ಆಕಾಶದಲ್ಲಿ ನಕ್ಷತ್ರಗಳು ಇನ್ನೂ ಸ್ಪಷ್ಟವಾಗಿ ಗೋಚರಿಸುತ್ತಿರುವಾಗಲೇ ಪೂಜೆಯನ್ನು ಪೂರ್ಣಗೊಳಿಸುವುದು ನಕ್ಷತ್ರ ಸಹಿತ ಪೂಜೆ ಎಂದು ಕರೆಯಲ್ಪಡುತ್ತದೆ. ಈ ಶ್ರೇಷ್ಠ ಕಾಲದಲ್ಲಿ ಮಾಡಿದ ಪೂಜೆಯಿಂದಲೇ ಒಂದು ದಿನದಲ್ಲಿ 1000 ವರ್ಷದ ಪೂಜಾ ಫಲ ಲಭಿಸುತ್ತದೆ. ಇದರ ನಂತರ ಮಧ್ಯಮ ಫಲ ಲಭಿಸಲು ನಕ್ಷತ್ರಗಳು ಮಾಯವಾಗಿದ್ದರೂ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆ ಮುಗಿಸುವುದು. ಇದಾದ ನಂತರ ಅಧಮ ಅಥವಾ ನಿಷ್ಫಲದ ಆಚರಣೆ. ಸೂರ್ಯೋದಯದ ನಂತರ ಪೂಜೆಯನ್ನು ಮಾಡಿದರೆ ಪೂಜೆಯು ಅಲ್ಪ ಫಲವನ್ನು ನೀಡುತ್ತದೆ ಅಥವಾ ನಿಷ್ಫಲವನ್ನು ನೀಡುತ್ತದೆ. ಇಲ್ಲಿ ಮುಖ್ಯವಾಗಬೇಕಾದ ವಿಷಯವೆಂದರೆ ಧನುರ್ಮಾಸದ ಪೂಜೆಗೆ ವಸ್ತುವಿನ ಶುದ್ಧಿಗಿಂತ ಕಾಲದ ಶುದ್ಧಿಯೇ ಪ್ರಧಾನ. ಸಮಯವನ್ನು ನಿರ್ಲಕ್ಷಿಸಿದರೆ ಭಗವಂತನು ನೀಡಿದ ಅಪೂರ್ವ ಅವಕಾಶದ ಸಂಪೂರ್ಣ ಪ್ರಯೋಜನವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಕಷ್ಟಗಳ ನಿವಾರಣೆ ಸಹಿತ ಧನುರ್ಮಾಸದ ಪೂಜೆಯನ್ನು ಸರಿಯಾದ ನಿಯಮ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಿಸುವುದರಿಂದ ಅಪಾರ ಪ್ರಯೋಜನಗಳನ್ನು ಪಡೆಯಬಹುದು. ಸಕಲ ದೋಷ ಮತ್ತು ಕರ್ಮದ ಬಂಧನಗಳು ನಿವಾರಣೆಯಾಗುತ್ತವೆ. ಅಂದರೆ ಕೇವಲ ಇಹಲೋಕದ ಭೋಗ ಮಾತ್ರವಲ್ಲ, ಪಾರಮಾರ್ಥಿಕ ಲಾಭವೂ ದೊರೆಯುತ್ತದೆ. ಈ ವ್ರತವನ್ನು ಶ್ರದ್ಧೆಯಿಂದ ಪಾಲಿಸುವವರು ಆರೋಗ್ಯ, ಸಂಪತ್ತು, ಸಂತೋಷ ಮತ್ತು ಸದ್ಭಕ್ತಿಯುತ ಜೀವನದ ಸೌಭಾಗ್ಯವನ್ನು 7 ಜನ್ಮಗಳ ಕಾಲ ಪಡೆಯುತ್ತಾರೆ. ಇನ್ನು ಶಾಸ್ತ್ರೀಯವಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹತ್ತಿರದ ನದಿ ಅಥವಾ ಸರೋವರಗಳಿಗೆ ಹೋಗಿ ಸ್ನಾನ ಮಾಡಿದರೆ ಅದು ಅಶ್ವಮೇಧ ಯಾಗವನ್ನು ಮಾಡಿದಷ್ಟೇ ಪುಣ್ಯವನ್ನು ತಂದುಕೊಡುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಈ ಆಚರಣೆಗಳನ್ನು ನಿರ್ಲಕ್ಷಿಸುವವರು 7 ಜನ್ಮಗಳ ಕಾಲ ಕುಷ್ಠರೋಗ ಮತ್ತು ಭೀಕರ ಬಡತನದಂತಹ ದೋಷಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ. ಆದ್ದರಿಂದ ಅತ್ಯಧಿಕ ಪ್ರತಿಫಲವನ್ನು ನೀಡುವ ಈ ದೈವಿಕ ಕಾಲದಲ್ಲಿ ಭಕ್ತಿಯನ್ನು ನಿರ್ಲಕ್ಷಿಸಿದರೆ ಅದರ ಪರಿಣಾಮವು ಗಂಭೀರವಾಗಿರುತ್ತದೆ. ಸ್ನೇಹಿತರೆ, ಧನುರ್ಮಾಸದ ಒಂದು ದಿನದ ಪೂಜೆಯಿಂದ 1000 ವರ್ಷದ ಪುಣ್ಯ ಫಲಪ್ರಾಪ್ತಿ. ಈ ವಿಡಿಯೋ ಮುಂದಿನ ಭಾಗದಲ್ಲಿ ಧನುರ್ಮಾಸದ ಸಂಪೂರ್ಣ ಪೂಜಾ ವಿಧಿ, ಮಂತ್ರಗಳು ಮತ್ತು ಕ್ರಮಪೂರ್ಣ ಫಲಪ್ರಾಪ್ತಿಗಾಗಿ ಪೂಜಾ ವಿಧಿ ಮತ್ತು ಮಂತ್ರಗಳ ನಿಖರವಾದ ಅನುಷ್ಠಾನದ ಅತ್ಯಗತ್ಯತೆ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೂ ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಸಂಗಾತಿ, ಸ್ನೇಹಿತ, ಬಂಧು ಮಿತ್ರರಿಗೂ ಶೇರ್ ಮಾಡಿ ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸುವುದಾಗಿ ಭಾವಿಸುತ್ತಾ ಮುಂದುವರೆದ ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.